ಪಿರಾಕದ ಕಾಲೊಡ್ದಿಂಚಿ ಮಲ್ತೊಂದಿತ್ತಿನ ಗುಜ್ಜದ ಒಂಜಿ ಮಂಡಸ್ ಪನ್ಪೇರು ಗುಜ್ಜ ಕಡೆದು ತೊಂದರುಗು ಮೈತಿನಿಂದಲ ತುಳುಟು ಪನ್ಪೇರು ಎನ್ನ ಅಜ್ಜಿ ಅಂಚ ಪನೊಂದಿತ್ತೇರು ಅಂಚಿನ ಒಂಜಿ ರುಚಿಯಾಯಿನ ತಿಂಡಿ ಮಲ್ಪಡ ಇಂದು ವಿಡಿಯೋನು ಒರ್ಪಲ ಕಟ್ಟು ಮಲ್ಪಂದೆ ತೂಲಿ ನೋಡಿ. ರುಚಿಯಾದ ಒಂದು ತುಳುನಾಡಿನ ರೆಸಿಪಿ ಅಂತಲೇ ಹೇಳ್ಬೋದು. ಗುಜ್ಜೆಯ ಅಂದರೆ ಹಲಸಿನ ಹಣ್ಣಿನ ಮಂಡಸ್ ಹೇಗೆ ಮಾಡೋದಂತ ನೋಡಿ. ಇದೇ ಮೆಜರ್ಮೆಂಟಲ್ಲಿ ಮಾಡಿ ರುಚಿಯಾಗಿ ಸವಿಯಿರಿ. ಟ್ರೆಡಿಷನಲ್ ರೆಸಿಪಿ ಹಲಸಿನ ಹಣ್ಣಿನ ಕೇಕ್ ಅಂತ ಸಹ ಹೇಳ್ಬೋದು, ಅಥವಾ ತುಳುವಿನಲ್ಲಿ ಹೇಳ್ತಾರೆ ಮಂಡಸ್. ಪೆಲಕೈದ ಮಂಡಸ್ ಅಂತಲೇ ಪನ್ಪೇರು ಅಜ್ಜಿ ಪನೊಂದೇಳೇರು ಗುಜ್ಜೆ ಕಡೆದು ತೊಂದರುಗು ಮೈತೀನಿ ಇಂದಲ ಪನೊಂದಿತ್ತೇರು. ಒಂದು ಬಾರಿ ಪಿರಾಕದ ತಿಂಡಿ ಬಾರಿ ರುಚಿಯ ಪುಡಿಸೆ ಗುಜ್ಜದ ಸೀಸನ್ ಇಂಚ ಮಲ್ಪುಲೆ ಎಂಚಾಣ್ ಪಂದು ಎಂಕ್ ಕಮೆಂಟ್ಸ್ ತೆರಿಪಾಲೆ ಫ್ರೆಂಡ್ಸ್. ತುಲಿ ಒಂದೇನು ಬೆಚ್ಚ ಬೆಚ್ಚ ತುಪ್ಪಡು ತಿಂಡಲ ಲಾಯ್ಕಾಪುಣು, ಚಪ್ಪಂಡು ಚಟ್ನಿ ತಿಂಡಲ ಶೋಕಾಪುಣು. ತುಲಿ ಫ್ರೆಂಡ್ಸ್, ಗುಜ್ಜ ಜತ್ತದ ದೀತೆ ಒಂಜಿ ತೋಪು ಜತ್ತದ ದೀತೆ ಯಾನು ನಾನು ಒಂತೆ ತಡದು ಪೋಪೆಡ ಎಂಕ್ ಈತ್ಲ ತಿಕ್ಕುಜಿ ಬಾರಿ ಚೀಪೆ ಉಂಡು ಗುಜ್ಜ. ಒಂದು ಗುಜ್ಜ ತೂಕೆನೆ ಎನ್ನ ಅಜ್ಜಿನ ನೆನೆಪಾಂಡು ಎನ್ನ ಅಜ್ಜಿ ಮಲ್ತೊಂದಿತ್ತಿನ ಒಂಜಿ ಮಂಡಸ್ ಗುಜ್ಜದ ಮಂಡಸ್ ಪನೊಂದಿತ್ತೇರು. ಇಜ್ಜಿಂಡ ಗುಜ್ಜ ಕಡೆದು ತೊಂದರುಡು ವೈಪವನೊಂದು ಪನೊಂದಿತ್ತೇರು. ಅಂಚಿನ ಒಂಜಿ ಫುಡ್ ನಾನು ಮಲ್ತೊಂದಲ್ಲೇ ಒಂದು ಬಾರಿ ಪಿರಾಕದ ಒಂಜಿ ಫುಡ್ಡು. ಇಂಗ್ಲೀಷ್ ಜಾಕ್ ಫ್ರೂಟ್ ಕೇಕ್ ಅಂದಲ ಪನ್ಪೇರು ಜೋಕುಲು ಇಸದ ಜೋಕುಲು ಇಂಗ್ಲೀಷ್ ತಗಲು ಜಾಕ್ ಫ್ರೂಟ್ ಕೇಕ್ ಅನ್ನೊಂದು ತುಲೆ ದುಮ್ಮೆಂಕುಲು ಮಂಡಸ್ ಪಂತೊಂದಿತ್ತ ನೀನು ತೊಂದರುಡು ಬೈಪವನ ತುಲೆ ಮೂಲು ಒಂತೆ ಗುಜ್ಜ ಉಂಡು ದಿಗಿಲು ತೂಪರತೆ ಈತು ಗುಜ್ಜ ಉಂಡು ಐಕ್ ಒಂತೆ ಯಾನು ಕಾಯಿನ ತುಂಡು ಮಲ್ತದೀತೆ ಒಂದು ಬೊಕ್ಕ ಪಾಡ್ರೆಗ ಅವು ಅಗ್ಗ್ಯನಗ ತಿಂದ್ರೆ ಸಿಕ್ಕಂಡ ಭಾರಿ ಶೋಕ ಹಾಪುಂಡು. ಒಂತೆ ಚೀಪೆಗೆ ತಕ್ಕ ಬೆಲ್ಲ ಈಗಲ್ಲ ಚೀಪೆಗೆ ಏತು ಬೋಡುನೊಂದು ತಾರಾಯಿ ತುಲೆ ಒಂಜಿ ಕಿಂಜ ತಾರಾಯಿ ಪಾಡ್ದೆ ಬೊಕ್ಕ ಎಡ್ಡೆ ಮುಂಚಿ ಪಾಡ್ದೆ. ಎಡ್ಡೆ ಮುಂಚಿದೆ ಬಣ್ಣಗ ಒಂತೆ ಈ ಬರ್ಸದ ಪೊರ್ತುಲಾತೆ ಐತೆ ಒಂತೆ ಖಾರ ಕೊರಡ ಕಮ್ಮೆನಗ್ಲಲ್ಲಿ ಹಾಕಿ ಹಾಪುಂಡು ಒಂಚೂರು ಜೀವಗ್ಲು ಎಡ್ಡೆ ಒಂಥರ ಖಾರ ಖಾರ ಕೊರ್ಪುಂಡು. ಐಕ್ ಜೀರಿಗೆ ತಂಪು ಗೊಂಚೂರು ಪಾಡ್ನು ಪರಿಮಳಗ್ಲು ಹಾಪುಂಡು. ಮಂಜೋಲು ನಂಜಿಗ್ಲ ಹಾಪುಂಡು ಬೊಕ್ಕ ಒಂತೆ ಕಲರ್ಲ ಕೊರ್ಪುಂಡು ಪಂದು ಮಂಜೋಲು ಪಾಡುನು. ಇತ್ತೆ ಯಾನು ಒಂದು ಗುಜ್ಜೆ ಒಂದು ಸಾಮಗ್ರಿ ಬೊಕ್ಕ ಬೆಲ್ಲ ತಾರೈನು ನೀರು ಪಾಡಂದೆ ಕಡೆವೆ ಮುಲ್ತುಲೆ ಯಾರೊಂಜಿ ರಡ್ಡರೆ ಲೋಟ ಅರಿನು ಲಾಯ್ಕ್ ಮಲ್ತು ದೆಕ್ಕದು ಅರ್ಪೆರೆಗೆ ದೀತೆ ತುಲೆ ಎನ್ನ ಮೆಚ್ಚಿನ ಸಬ್ಸ್ಕ್ರೈಬರ್ಸ್ ಕೆಲವೇರು ಪಂತೇರು ಮೇಡಮ್ ಇರ್ನ ಅಡಿಗೆ ಭಾರಿ ಶೋಕ ಹಾಪುಂಡು ಹಂಡ ಇಂಕಲಿಗೆ ಅರ್ಥ ಆಪುಜಿ ಒಂತೆ ಕನ್ನಡೋಡು ಪನ್ಲೆ ಪಂದು ನೋಡಿ. ಇದು ಜಾಕ್ ಫ್ರೂಟ್ ಗುಜ್ಜೆಯನ್ನು ನಾನು ಅದರದ್ದು ತೆಗೆದಿಟ್ಟಿದ್ದೇನೆ. ನನ್ನ ಅಜ್ಜಿ ಮಾಡ್ತಿದ್ದದ್ದು ಒಂದು ರೆಸಿಪಿ ಇದು ನೋಡಿ. ಜಾಕ್ ಫ್ರೂಟ್ ಕೇಕ್ ಅಂತ ಹೇಳ್ತಾರೆ. ಇಲ್ಲಿ ನೋಡು ಜಾಕ್ ಫ್ರೂಟ್ ಇದೆ, ಸ್ವಲ್ಪ ಒಂದು ಚಮಚ ಕರಿಮೆಣಸು, ಒಂದು ಚಮಚ ಜೀರಿಗೆ ಮತ್ತು ಹಳದಿ ಮತ್ತು ಇದು ಮತ್ತೆ ಕಲಸುವಾಗ ಹಾಕೋದು. ಈಗ ಇದನ್ನಿಲ್ಲ. ಮತ್ತು ಇದು ಬೆಲ್ಲ ನಿಮಗೆ ಎಷ್ಟು ಬೇಕಷ್ಟು, ಕಾಯಿ. ಈಗ ಗುಜ್ಜೆ ಅಕ್ಕಿ ಅಲ್ಲ ಗುಜ್ಜೆ ಮತ್ತು ಈ ಸಾಮಗ್ರಿ ಕಾಯಿ ಬೆಲ್ಲವನ್ನು ಒಟ್ಟಿಗೆ ಕಡಿತೇನೆ. ಆಮೇಲೆ ಅಕ್ಕಿ ಹಾಕಿ ತರಿಯಾಗಿ ಕಡಿತೇನೆ. ತುಲಿ ಸುರುಟಿ ಈತೇನು ಮತ್ತು ಕಡೆವೆ ಬಕಾರಿ ಪಾಡ್ದು ತರಿಯಾದ ಕಡೆವು ತುಲೆ. ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಪಂಪಿನ ಗಾದೆ ಉಂಡು. ಹಣ ಚೀಪೆ ಉಂಡು ಪಂದು ಉಪ್ಪುನ ಮದ ಪಡೆ ಒಂಚ ರುಚಿಗೆ ತಕ್ಕ ಉಪ್ಪುನ್ಲ ಪಾಡಲಿ ನೋಡಿ. ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಗಾದೆ ಇದೆ. ಹಾಗೆ ಉಪ್ಪನ್ನು ಹಾಕಲಿಕ್ಕೆ ನೆನಪು ಬಿಡಬೇಡಿ, ರುಚಿಗೆ ತಕ್ಕ ಉಪ್ಪು ಹಾಕಿ ಕಡೀರಿ. ತುಲೆ ಈತ್ ಗಟ್ಟಿಯಾದ ಕಡೆ ಒಡು ನೀರು ಪಾಡಂದೆ ತುಲೆ ಯಾನು ಮೂಜಿ ಸರ್ತಿ ಕಡೆ ಒಂತಂತೆ ಅಮಸರ ಮಲ್ಪರೆ ಬಲ್ಲಿ ಒವೇ ಫುಡ್ಡು ಲಾಯ್ಕ ಓಡ್ ಪನ್ನಗ ಗಡಿಬಿಡಿ ಮಲ್ಪರೆ ಬಲ್ಲಿ ತುಲೆ ಮೂಜಿ ಸರ್ತಿ ಪಾಡಿಯೇ ಒಂದು ರಡ್ಡರ್ಲಟ ಅರಿನ ಏನು ರಡ್ಡು ಸರ್ತಿ ಪಾಡ್ದೊಂಚೂರು ನೀರು ಪಾಡ್ದು ಕಡೆವೆ ತರಿಯಾದ ರವ ತಕ್ಕ ಕಡೆದು ನೆಕ್ಕೆ ಪಾಡುವೆ. ಈಗ ಉಪ್ಪು ರುಚಿಗೆ ತಕ್ಕ ಉಪ್ಪು ಸಹ ಹಾಕಿದೆ. ಚೆನ್ನಾಗಿ ಕಲಿಸ್ಕೊಳ್ಬೇಕಿದು, ಚೆಂದ ಮಿಕ್ಸ್ ಆಗಬೇಕು. ಈಗ ಕಾಯಿ ತುಲಿ ಈಗ ಒಂದು ಬಾಯಿಗೆ ಕಚ ಅಗ್ಗೆರೆ ತಿಕ್ಕನ ಭಾರಿ ಶೋಕ ಹಾಪುಂಡು. ನಡುವಿಗೆ ಬಾಯಿಗೆ ಕಚ್ಚಲಿಕ್ಕೆ ಸಿಗುವಾಗ ಲಾಯ್ಕಾಗ್ತದೆ. ಸ್ವಲ್ಪ ಚೆನ್ನ ಮಾಡಿ ಹದ ಮಾಡ್ಕೊಳ್ಳುವ. ಇದನ್ನು ಸಣ್ಣ ಮಾಡಿ ಮಿಕ್ಸ್ ಮಲ್ತದ್ದು ಹದ ಮಲ್ಪುಗ. ಈ ಹದಕ್ಕೆ ನಾನು ಮಲ್ತೈತಲ್ಲಿ ನೋಡಿ. ಈ ಹದಕ್ಕೆ ತಂದೆ ನಾನು ನೋಡಿ. ಅದಕ್ಕೆ ಇನ್ನು ಹಬೆಯಲ್ಲಿ ಬೇಯಿಸಬೇಕು ಇಡ್ಲಿ ಎಟ್ಟದಲ್ಲಿ ತಲೆ ನನ್ನ ತೊಂದರೆಗೂ ಬಾರದಿರ ಪಾಡ್ದು ಮೈಪುನು
ಒಂದು ಬೈತಿ ಬಕ್ಕೊಂಡತೆ ಹಂಚಿ ತುಪ್ಪ ಪಾಡ್ದೆ ಬೆಚ್ಚ ಬೆಚ್ಚ ತಿನ್ನೋಡು ಭಾರಿ ಶೋಕು. ಹೌದ್ರಿ, ಇದನ್ನು ಬಿಸಿ ಬಿಸಿ ಇತ್ತಲ್ಲ ಅದಕ್ಕೆ ತುಪ್ಪ ಹಾಕಿ ತಿನ್ನಬೇಕು, ತುಂಬ ರುಚಿಯಾಗಿರ್ತದೆ. ಕಾಂಡ ತಿಂಡಿಗಿನ್ನು ಕಾಂಡೆ ಬಂಗ ಹಾಕೊಂಡು ಬಂದು ತಿಂಡಿಗಿನ್ನು ಮಲ್ದೆ ಒಂದು ಕಾಂಡ ಮುಟ್ಟ ಒರಿನು ಬಂದು ಯಾನು ನಂಬುಜ್ಜಿ ತೂಕ ತಿನ್ನೆರೆಗಸ್ಕರ ಮಲ್ಪಂತೆ ಖುಷಿ ಇಟ್ಟು ತಿಂಡೆರಡ ಅವೆಡ್ದು ಮಲ್ಲ ಖುಷಿ ಇಜ್ಜಿ ಕಾಂಡ ಬೇತೆ ತಿಂಡಿ ಮಲ್ಪೊಲಿ. ಓಕೆ, ಈತ ಒಂದೇನೊಂಜಿ 20 ನಿಮಿಷ ಬುಡ್ಕ 10 ನಿಮಿಷ ಬುಡ್ಕ ಒಕ್ಕ ಸಮ ಹಾಪುಂಡು ತೊಂದರದ ನೀರು ಬೆಚ್ಚವನಾಗ ಸರಿ ಹಾಪುಂಡು. ಒಂದೇ ಲೆವೆಲಿಗೆಲ್ಲ ಸೌಟಲ್ಲಿ ಒಂದೇ ಲೆವೆಲೆಲ್ಲ ಮಾಡ್ಕೊಳ್ಬೇಕು. ತಲೆ ಒಂದೇ ಲೆವೆಲ್ ಮಲ್ಪೊಡು ಮತ್ತೆ ಬಾಯಿ ಮುಚ್ಚಿದ್ದು ಒಂದು 20 ನಿಮಿಷ ಬೇಯ್ಪಾಗ ನೋಡಿ. ಎಕ್ಸ್ಟ್ರದ ಬಾಳದ ಇರೆ ಬಾಯಿ ಮುಚ್ಚೇರೆ ಹಾಕಿದೆ ಚೈಕವೇನು ಕಟ್ಟು ಮಂತೆ ನನ್ನ ಬಾಯಿ ಮುಚ್ಚಿದ್ದು ಬೇಯ್ಪಾಗ ಫಾಸ್ಟ್ ದೀತೆ ತುಂದೇಟು ಇಡ್ಲಿಲ ಮಲ್ತೊಂದಲ್ಲಿ ಇವಂತೆ ನೀರು ಮಲ್ತು ದೋಸೆಲ ಮಲ್ತೊಲಿ ಚೂರು ಗಟ್ಟು ಮಲ್ತು ಮುಳ್ಕಲ ಮಲ್ಪೊಲಿ ದಾಲ ಮಲ್ಪೊಲಿ ಆಂಡ ಯಾನೊಂದು ತೊಂದುರುಡು ಇನ್ನು ಅಜ್ಜಿ ಮಲ್ತೊಂದಿರ್ತೀನಿ ನೆನೆಪು ಇಂಕ್ ಈ ತೊಂದುರುಡು ಬೇಯ್ಪೋನೆ ಸುಮಾರು ಸಮಯ ಇಂಚ ಮಲ್ಪಂದೆ ತಿಳಿತೆ ಇಂಚಾಪುನೊಂದು ತುಕ್ಕ ನೋಡಿ. ಇದರಲ್ಲಿ ಇಡ್ಲಿ ದೋಸೆ ಸಹ ಮಾಡ್ಕೊಳ್ಳೋ, ಇಡ್ಲಿ ಇದಕ್ಕೆ ಸಹ ಹಾಕ್ಬೋದು, ದೋಸೆ ಸಹ ಸ್ವಲ್ಪ ನೀರು ಮಾಡಿ ದೋಸೆ ಸಹ ಮಾಡ್ಕೊಳ್ಬೋದು, ಮುಳ್ಕ ಸಹ ಮಾಡ್ಕೊಳ್ಬೋದು ಗಟ್ಟಿ ಮಾಡಿಕೊಂಡು. ರುಚಿಯಾಯಿನ ಮಂಡಾಸ್ ರೆಡಿ. ಹಲಸಿದ ಪೆಲಕಾಯ್ದ ಮಂಡಾಸ್ ರೆಡಿ ಆ್ಯಂಡ್ ನೋಡಿ ರುಚಿಯಾದ ಜಾಕ್ ಫ್ರೂಟ್ ಕೇಕ್ ರೆಡಿ. ನನ್ನ ಒಂದೇನು ಚಪ್ಪೆ ಆಯ್ಬಕ್ಕ ಹೀಗೆಲ್ಲ ಅವು ಶೇಪ್ ಬೋರ್ಡು ಅವು ಶೇಪಡು ಕಟ್ಟು ಮಲ್ಪಲಿ ಚಟ್ನಿ ಇಜ್ಜಿಂದ ಖಾರದ ಚಟ್ನಿ ಇಜ್ಜಿಂದ ತುಪ್ಪ ಪಾಡ್ದು ತಿನ್ನೋದು. ಚಟ್ನಿ ಬೋರ್ಡ್ ಬಂದು ಹೆಜ್ಜಿ ತುಪ್ಪ ಪಾಡ್ದು ತಿಂಡಲ್ಲ ಭಾರಿ ಶೋಕಾಪು ನೋಡಿ. ಚಟ್ನಿ ಖಾರ ಚಟ್ನಿ ಜೊತೆನೂ ತಿನ್ಬೋದು, ತುಪ್ಪ ಹಾಕಿ ಬಿಸಿ ಬಿಸಿ ಆದರೆ ತುಪ್ಪ ಹಾಕಿ ತಿಂದ್ರೆ ಬಲು ರುಚಿ ನೋಡಿ. ಜಾಕ್ ಫ್ರೂಟ್ ಕೇಕ್ ರೆಡಿ, ಗುಜ್ಜದ ಮಂಡಾಸ ರೆಡಿ.